ಅಲ್ಲೊಂದು ಕಂಪನಿ ಹೆಸರು IR ಗ್ರೂಪ್ಸ್. ಇದರಲ್ಲಿರೋ ವರ್ಕರ್ಸ್ನ ಇರ್ರೇಷನಲ್ ನಂಬರ್ಸ್ ಅಂತ ಕರೀತಾರೆ. ಅಂದರೆ ಕನ್ನಡದಲ್ಲಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ. We are IR groups which cannot be written in the form of P by Q, where P and Q are integers and Q not equal to 0. ಈ ಕಂಪ್ನಿ ಮೇಲೆ ಕಣ್ಣು ಹಾಕಿರೋ ಒಂದು ದೊಡ್ಡ ಕಂಪ್ನಿ ಇದೆ. ಅದರ ಹೆಸರು Q ಗ್ರೂಪ್ಸ್. ಈ Q ಗ್ರೂಪ್ಸ್ನಲ್ಲಿರೋ ವರ್ಕರ್ಸ್ನ ರ್ಯಾಷನಲ್ ನಂಬರ್ಸ್ ಅಂತ ಕರೀತಾರೆ. ಅಂದರೆ ಕನ್ನಡದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ. Q groups which can be written in the form of P by Q, where P and Q are integers. Q is unequal to 0. ಇದು ಅತಿ ದೊಡ್ಡ ಕಂಪನಿ. ಇದರಲ್ಲಿ ಹಲವಾರು ಸಬ್ ಬ್ರಾಂಚಸ್ ಕೂಡ ಇದ್ದಾವೆ. Q ಗ್ರೂಪ್ಸ್ನ ಅಂಡರಲ್ಲಿ Z ಅನ್ನೋ ಬ್ರಾಂಚ್ ಇದೆ. ಇವರನ್ನು ಇಂಟೀಜರ್ಸ್ ಅಂತ ಕರೀತಾರೆ. Z ಬ್ರಾಂಚ್ನ ಅಂಡರಲ್ಲಿ W ಅನ್ನೋ ಬ್ರಾಂಚ್ ಇದೆ. ಇವರನ್ನು ಹೋಲ್ ನಂಬರ್ಸ್ ಅಂತ ಕರೀತಾರೆ. W ಬ್ರಾಂಚ್ನ ಅಂಡರಲ್ಲಿ N ಬ್ರಾಂಚ್ ಅಂತ ಇದೆ. ಇವರನ್ನು ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರೆ. ಈ ನ್ಯಾಚುರಲ್ ನಂಬರ್ಸ್ನ ಎಣಿಕೆ ಮಾಡೋದಕ್ಕೆ ಬಳಸ್ತಾರೆ. ಈ ರೀತಿ Q ಗ್ರೂಪ್ಸ್ ಒಂದು ಅತಿ ದೊಡ್ಡ ಕಂಪನಿ. ಆದರೂ ಸಹ ಇದರ ಒಂದು ಕಣ್ಣು IR ಗ್ರೂಪ್ಸ್ ಮೇಲೆ ಇದ್ದೇ ಇರುತ್ತೆ. ಯಾಕಂದರೆ Q ಗ್ರೂಪ್ನ ಯಾವುದೇ ಸದಸ್ಯ IR ಗ್ರೂಪ್ನ ಸದಸ್ಯನ ಜೊತೆ ಕನೆಕ್ಟ್ ಆದರೆ Q ಗ್ರೂಪ್ಸ್ನ ಸದಸ್ಯ IR ಗ್ರೂಪ್ನ ಸದಸ್ಯನಾಗಿ ಬದಲಾಗ್ತಾನೆ. ಉದಾಹರಣೆಗೆ 2 ಅನ್ನೋ ರ್ಯಾಷನಲ್ ನಂಬರ್ ಏನಾದರೂ √3 ಅನ್ನೋ ಇರ್ರೇಷನಲ್ ನಂಬರ್ ಜೊತೆ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಇದ್ಯಾವುದೇ ರೂಪದಲ್ಲಿ ಕನೆಕ್ಟ್ ಆದರೂ ಕೂಡ ಇರ್ರೇಷನಲ್ ನಂಬರ್ ಆಗಿ ಬದಲಾಗ್ತಾನೆ. ಹೀಗಾಗಿನೇ ಸಣ್ಣ ಕಂಪನಿಯಾದ IR ಗ್ರೂಪ್ಸ್ನ ಬಗ್ಗೆ Q ಗ್ರೂಪ್ಸ್ಗೆ ಒಂದು ದೊಡ್ಡ ಭಯ ಇದ್ದೇ ಇದೆ. ಹಾಗಂತ IR ಗ್ರೂಪ್ಸ್ ಎಲ್ಲ ರೀತಿಯಲ್ಲೂ ತುಂಬ ಸ್ಟ್ರಾಂಗ್ ಇದೆಯಾ ಅಂದರೆ ಅಲ್ಲೂ ಕೂಡ ಒಂದು ವೀಕ್ನೆಸ್ ಇದೆ. ಅದೇನೆಂದರೆ IR ಗ್ರೂಪ್ಸ್ನ ಹಲವಾರು ಸದಸ್ಯರ ನಡುವೆ ಸ್ಟ್ರಾಂಗ್ ಬಾಂಡಿಂಗ್ ಇದೆ. ಆದರೂ ಸಹ ಕೆಲವರ ನಡುವೆ ಹೊಂದಾಣಿಕೆ ಸರಿಯಿಲ್ಲ. ಉದಾಹರಣೆಗೆ IR ಗ್ರೂಪ್ಸ್ನ √2 ಮತ್ತು √3 ಏನಾದರೂ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಇದ್ಯಾವುದೇ ರೂಪದಲ್ಲಿ ಕನೆಕ್ಟ್ ಆದರೂ ಸಹ ಅವರು ಸ್ಟ್ರಾಂಗ್ ಬಾಂಡಿಂಗಿಂದ IR ಗ್ರೂಪ್ಸ್ನಲ್ಲೇ ಉಳಿತಾರೆ. ಅದೇ ಒಂದು ವೇಳೆ √2 ಅದೇ ಗ್ರೂಪ್ನ ಮತ್ತೊಬ್ಬ √2 ಜೊತೆ, √3 ಅದೇ ಗ್ರೂಪ್ನ ಮತ್ತೊಬ್ಬ √3 ಜೊತೆ ಮೈನಸ್ ಇಂಟು ಡಿವೈಡೆಡ್ ಬೈ ಈ ರೂಪದಲ್ಲಿ ಏನಾದರೂ ಕನೆಕ್ಟ್ ಆದರೆ ಅವರು ರ್ಯಾಷನಲ್ ನಂಬರ್ ಆಗಿ ಬದಲಾಗಿ Q ಗ್ರೂಪ್ಸನ್ನು ಸೇರಿಕೊಳ್ತಾರೆ. ಹೀಗೆ ಎರಡು ಗ್ರೂಪ್ಗಳಲ್ಲೂ ಸ್ಟ್ರೆಂತ್ ಕೂಡ ಇದೆ, ವೀಕ್ನೆಸ್ ಕೂಡ ಇದೆ. ಒಂದು ದಿನ IR ಗ್ರೂಪ್ಸ್ನ ಸದಸ್ಯರಿಗೆ ಒಂದು ಅನುಮಾನ ಶುರುವಾಗುತ್ತೆ. ಅದೇನೆಂದರೆ ನಮ್ಮ ಕಂಪನಿಯಲ್ಲಿ Q ಗ್ರೂಪ್ಸ್ನ ಕೆಲವು ಸದಸ್ಯರು ಸೇರಿಕೊಂಡು ಗೂಢಚಾರಿಕೆ ಮಾಡ್ತಿರಬಹುದು ಅಂತ. ಆಗ ತನಿಖೆಯನ್ನು ಮಾಡ್ತಾರೆ. ತನಿಖೆಯನ್ನು ಮಾಡಿದ ಮೇಲೆ ಅವರಿಗೆ ತಿಳಿದಿದ್ದೇನೆಂದರೆ √4, √9, √16, √25 ಹೀಗೆ ಕೆಲವರು IR ಗ್ರೂಪ್ಸ್ನವರ ವೇಷ ಧರಿಸಿ ಅವರೊಟ್ಟಿಗೆ ವರ್ಕ್ ಮಾಡ್ತಾ ಇರ್ತಾರೆ. ಹೌದು, √4ನ ವ್ಯಾಲ್ಯೂ 2, √9ನ ವ್ಯಾಲ್ಯೂ 3, √16 ವ್ಯಾಲ್ಯೂ 4, √25 ವ್ಯಾಲ್ಯೂ 5 ಇವರೆಲ್ಲ ರ್ಯಾಷನಲ್ ನಂಬರ್ಸೇ ಆಗಿದ್ದಾರೆ. ಅಂದರೆ Q ಗ್ರೂಪ್ಸ್ನ ಸದಸ್ಯರೇ ಆಗಿದ್ದಾರೆ. ಆದರೆ IR ಗ್ರೂಪ್ಸ್ನವರ ವೇಷ ತೊಟ್ಟು ಇಲ್ಲಿ ಸೇರಿಕೊಂಡಿರ್ತಾರೆ. ಇದು ಗೊತ್ತಾದ ಮೇಲೆ ಇರ್ರೇಷನಲ್ ನಂಬರ್ಸ್ ಎಲ್ಲ ಸೇರಿಕೊಂಡು ಇವರನ್ನು IR ಗ್ರೂಪ್ಸ್ನಿಂದ ಹೊರಗಡೆ ಹಾಕ್ತಾರೆ ಮತ್ತು Q ಗ್ರೂಪ್ಸ್ನ ವಿರುದ್ಧ ಸಮರವನ್ನು ಸಾರ್ತಾರೆ. ನೋಡುತ್ತಿದ್ದಂತೆ ಕೆಲವೇ ಕ್ಷಣಗಳಲ್ಲಿ IR ಗ್ರೂಪ್ಸ್ನ ಸದಸ್ಯರು Q ಗ್ರೂಪ್ಸ್ನ ಸದಸ್ಯರು ಸಮರಕ್ಕೆ ಸಿದ್ಧರಾಗಿ ಎದುರು ಬದರಾಗಿ ನಿಲ್ಲುತ್ತಾರೆ. ಇನ್ನೇನು ಸಮರ ಶುರುವಾಯಿತು ಎನ್ನುವಷ್ಟರಲ್ಲಿ ಧ್ವನಿಯೊಂದು ಕೇಳಿಸುತ್ತದೆ. ನಿಲ್ಲಿ, ಹೊಡೆದಾಟ ಬೇಡ, ನೀವೆಲ್ಲರೂ ಯಾರೆಂಬುದನ್ನು ಮೊದಲು ತಿಳಿಯಿರಿ ಎಂದು. ಧ್ವನಿ ಬಂದ ಕಡೆ ಎಲ್ಲರೂ ತಿರುಗಿ ನೋಡುತ್ತಾರೆ. ಇವರು R ಗ್ರೂಪ್ಸ್ನ ಮಾಲೀಕರು. R ಗ್ರೂಪ್ಸ್ ಇದು ರಿಯಲ್ ನಂಬರ್ಸ್ ಗ್ರೂಪ್, ಅಂದರೆ ವಾಸ್ತವಿಕ ಸಂಖ್ಯೆಗಳು ಅಂತ ಇವರನ್ನು ಕರೀತಾರೆ. ಈಗ R ಗ್ರೂಪ್ಸ್ನ ಮಾಲೀಕರು ಹೇಳ್ತಾರೆ, ನೀವು ನನ್ನ ಅಂಡರ್ನಲ್ಲಿ ವರ್ಕ್ ಮಾಡ್ತಿರೋರು,
ನನ್ನ ಹಿಡಿತದಲ್ಲಿದ್ದೀರಿ, ನೀವು ಹೊಡೆದಾಟ ಮಾಡುವಂತಹ ಅಗತ್ಯ ಇಲ್ಲಿ ಇಲ್ಲವೇ ಇಲ್ಲ ಎಂದು. ಹೌದು, ನಿಜ ಸಂಗತಿ ಏನು ಅಂದರೆ ಇರ್ರೇಷನಲ್ ನಂಬರ್ಸ್ ಮತ್ತು ರ್ಯಾಷನಲ್ ನಂಬರ್ಸ್ಗಳ ಗ್ರೂಪ್ಗಳು ರಿಯಲ್ ನಂಬರ್ಸ್ ಅಂದರೆ ಆರ್ ಗ್ರೂಪ್ನ ಸಬ್ ಗ್ರೂಪ್ಗಳಾಗಿವೆ. ಇದನ್ನು ಅರಿಯದೆ ಐಆರ್ ಗ್ರೂಪ್ಸ್ ಮತ್ತು ಕ್ಯೂ ಗ್ರೂಪ್ಸ್ಗಳು ತಮ್ಮ ತಮ್ಮಲ್ಲೇ ದ್ವೇಷ ಅಸೂಯೆಯನ್ನು ಹೊಂದಿದ್ದವು. ನಿಜ ಸಂಗತಿ ತಿಳಿದ ಮೇಲೆ ಐಆರ್ ಗ್ರೂಪ್ಸ್ ಮತ್ತು ಕ್ಯೂ ಗ್ರೂಪ್ಸ್ ತಮ್ಮ ನಡುವಿನ ದ್ವೇಷ ಅಸೂಯೆಯನ್ನು ಮರೆತು ಆರ್ ಗ್ರೂಪ್ಸ್ ಅಂಡರಲ್ಲಿ ವರ್ಕ್ ಮಾಡೋದಕ್ಕೆ ಒಪ್ಕೊಂಡ್ವು.